ಸೊ ವಯನಾಡಿನಲ್ಲಿ ಸಾವನ್ನಪ್ಪಿದ ಕನ್ನಡಿಗರ ಸಂಖ್ಯೆ ಈಗ 9ಕ್ಕೆ ಏರಿಕೆಯಾಗಿದೆ. ಚಾಮರಾಜನಗರದ 4, ಮಳವಳ್ಳಿಯ 3, ಕೆಆರ್ಪೇಟೆ ಮೂಲದ 2 ಸಾವನ್ನಪ್ಪಿದ್ದಾರೆ. ಒಟ್ಟು 9 ಮಂದಿ ಸಾವನ್ನಪ್ಪಿರೋದು. ಚಾಮರಾಜನಗರದ ಪುಟ್ಟಸಿದ್ದ ಶೆಟ್ಟಿ 62 ವರ್ಷ, ರಾಣಿ ಮದರ್ 50 ವರ್ಷ, ರಾಜನ್ ರಜನಿ ಸಾವನ್ನಪ್ಪಿರುವಂತವರು. ಮಳವಳ್ಳಿಯ ಸಾವಿತ್ರಿ ಮೊಮ್ಮಗ ಅಚ್ಚು ಮತ್ತು ಶ್ರೀಕುಟ್ಟಿ ದೇಹ ಈಗ ಪತ್ತೆಯಾಗಿದೆ. ಮುಂಡಕ್ಕೈನ ಮಂಡ್ಯದ ಲೀಲಾವತಿ ಮತ್ತು ಮಗು ನಿಹಾಲ್ ಸಾವನ್ನಪ್ಪಿರೋದು. ಇವರಿಷ್ಟು ಕೂಡ ಈಗ ಕರ್ನಾಟಕ ಮೂಲದವರು. ಅಲ್ಲಿ ಒಟ್ಟಾರೆಯಾಗಿ 150ಕ್ಕೂ ಹೆಚ್ಚು ಜನ ಈಗ ಸಾವನ್ನಪ್ಪಿರುವಂಥದ್ದು ಕೇರಳದಲ್ಲಿ. ಅದರಲ್ಲಿ 9 ಮಂದಿ ಕನ್ನಡಿಗರೇ ಆಗಿದ್ದಾರೆ. ಇದು ನೋಡಿ ಪಾಪ ಕುಟುಂಬದವರ ಸಂಕಟ ಈಗ ಕಾಡ್ತಾ ಇರೋದು. ಯಾರಿಗೂ ಬೇಡ ಇಂತಹ ಸಂಕಟಗಳು. ಬಹಳ ಆ ಕುಟುಂಬಗಳದನ್ನ ಎದುರಿಸೋದಿದೆಯಲ್ಲ, ಬಹಳ ಕಷ್ಟಕರ ಇವೆಲ್ಲವೂ ಕೂಡ. ಅಳಿಯರನ್ನ ಕಳ್ಕೊಂಡಿದ್ದಾರೆ, ಮಗಳನ್ನ ಕಳ್ಕೊಂಡಿದ್ದಾರೆ, ಮೊಮ್ಮಗನನ್ನ ಕಳ್ಕೊಂಡಿರೋದು, ಸೊಸೆಯನ್ನ ಕಳ್ಕೊಂಡಿರೋದು, ತಂದೆಯನ್ನ ಕಳ್ಕೊಂಡಿರೋದು, ತಾಯಿಯನ್ನ ಕಳ್ಕೊಂಡಿರೋದು, ದೊಡ್ಡಪ್ಪನನ್ನ ಕಳ್ಕೊಂಡಿರೋದು, ಚಿಕ್ಕಪ್ಪನ ಕಳ್ಕೊಂಡಿರೋದು. ಒಂದೇ ಕುಟುಂಬದ 11 ಮಂದಿಯನ್ನ ಕಳ್ಕೊಂಡಿರುವಂಥದ್ದನ್ನ ನನ್ನ ಸಹೋದ್ಯೋಗಿ KP ನಾಗರಾಜ್ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ವಯನಾಡಲ್ಲಿ ಹೋಗಿದ್ದಾರೆ. ಪಬ್ಲಿಕ್ ಟಿವಿ ನಿಮಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇರೋದು ವಯನಾಡಿನಿಂದಾನೆ. ಅಲ್ಲಿ ಹೇಗಿದೆ ಅನ್ನುವಂಥದ್ದನ್ನ ಅಲ್ಲೊಬ್ರು ಯಾರೋ ರವಿ ಅನ್ನುವಂಥವ್ರು, ಅವರು ಕೂಡ ಕನ್ನಡಿಗರವರೇ, ಗುಂಡ್ಲುಪೇಟೆ ಮೂಲದವರು. ಅವ್ರಿಗೆ ಮಾತಾಡಿಸ್ಬೇಕಾದ್ರೆ ಅವ್ರ ಕುಟುಂಬದಲ್ಲಿ 11 ಜನರನ್ನ ಅವ್ರು ಕಳ್ಕೊಂಡಿದ್ದಾರೆ. 11 ಮಂದಿಯನ್ನ ಅವ್ರು ಕಳ್ಕೊಂಡಿರೋದು. ಅವ್ರ ಒಂದು ಫ್ಯಾಮಿಲಿಯಲ್ಲಿ ಹೇಗಿರಬೇಕು ಅಲ್ಲಿ ಸಂಕಟ, ಯಾವ ರೀತಿಯಾಗಿ ಒದ್ದಾಡ್ತಾ ಇರಬೇಕು ಅವರು. ಒಬ್ಬರನ್ನ ಇಬ್ಬರನ್ನ ಮನೇಲಿ ಕಳ್ಕೊಂಡಾಗ್ಲೇ ಅದನ್ನ ಎದುರಿಸೋಕ್ಕಾಗೋದಿಲ್ಲ ನಮ್ಗೆ. ಅದೇ ನೋವನ್ನ ವರ್ಷಾನುಗಟ್ಲೆ ಜೀವನ ಪರ್ಯಂತ ನಮ್ಮನ್ನ ಕಾಡುತ್ತೆ. ಇವರು ಪಾಪ ಆ ಕುಟುಂಬದಲ್ಲಿರುವಂಥವ್ರನ್ನ ಇಷ್ಟೊಂದು ಜನನ ಕಳ್ಕೊಂಡಾಗ ಅವ್ರಿಗೆ ಹೇಗೆ ಅನಿಸ್ತಾ ಇರಬೇಕು. ಮಗಳನ್ನ ಅಳೆಯನ್ನ ಒಂದೇ ಟೈಮಲ್ಲಿ ಕಳ್ಕೊಂಡಿದ್ದಾರೆ ಅಂತಂದಾಗ, ಒಂದು ಹೊಸ ಮನೆ ಕಟ್ಕೊಂಡಿದ್ರಂತೆ, ಜೀವನ ನಡೆಸ್ಬೇಕು ಇನ್ನೇನಾದ್ರೂ ಚೆನ್ನಾಗಿ ಆರಾಮಾಗಿ ಅಂತ ಹೇಳಿ. ಪಾಪ ಮಕ್ಕಳು ಇರಲಿಲ್ಲ ಅಂತೆ ಅವರಿಗೆ, ಈಗಷ್ಟೇ ಮನೆ ಕಟ್ಕೊಂಡಿದ್ರಂತೆ. ಇನ್ನು ಹೆಲಿಕಾಪ್ಟರ್ನ ಕೂಡ ಸೇನಾ ಹೆಲಿಕಾಪ್ಟರ್ನ ಅಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ರೆ ರಕ್ಷಣೆಗೋಸ್ಕರ. ಅದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀವಿ, ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅಂತ ಹೇಳಿ. ಸೊ ಅಲ್ಲಿ ನೋಡಿ ಸೇನಾ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಫುಡ್ಡನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಏನು ಅಂತ ಹೇಳಿ. ಅಲ್ಲಿಂದ ಕೆಲವೊಂದಿಷ್ಟು ದಾರಿ ಬರಕ್ಕೆ ಜಾಗಗಳಿಲ್ಲ, ಅಲ್ಲಿ ಹೋಗೋಕ್ಕೆ ಆಗ್ತಾ ಇಲ್ಲ, ಆ ಪರಿಸ್ಥಿತಿಯಲ್ಲಿದ್ದಾವೆ. ಹಾಗೂ ಹೀಗೂ ಮಾಡಿ NDRF ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ಸಾಧ್ಯ ಆದಷ್ಟು ಅಲ್ಲಿ ಏನಾದರೂ ಬೇಕಂದ್ರೆ ಮೆಡಿಕಲ್ ಕಿಟ್ಗಳನ್ನು ಕೊಡೋದು, ವಾಟರು, ನೀರು, ಅಲ್ಲಿ ಅಷ್ಟೊಂದು ನೀರಿದ್ರೂ ಕೂಡ ಕುಡಿಯೋಕ್ಕೆ ನೀರಿರಲ್ಲ. ಸೊ ಹಾಗಾಗಿ ಅದನ್ನು ಕೊಡಬೇಕು, ಊಟದ ಕಿಟ್ಗಳನ್ನು ಕೊಡಬೇಕು, ಇನ್ನೆಲ್ಲೂ ಇದ್ದಾವೆ. ಅವುಗಳೆಲ್ಲವೂ ಕೂಡ ಅತಿ ಮುಖ್ಯ. ಅವುಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಹೆಲಿಕಾಪ್ಟರ್ ಮೂಲಕವಾಗಿ ಕೆಳಗಡೆಗೆ ಎಸಿತಾ ಇರೋದು. ಬೇರೆ ದಾರಿ ಇಲ್ಲ ಅಲ್ಲಿಗ, ಹೋಗೋಕ್ಕೆ ಆಗ್ತಿಲ್ಲ, ರಸ್ತೆಗಳೆಲ್ಲ ಕಳೆದು ಹೋಗ್ಬಿಟ್ಟಿದೆ. ಅಲ್ಲಿರುವಂಥ ಜನರನ್ನ ಶಿಫ್ಟ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿವರೆಗೂ ಕೂಡ ಸರ್ವೈವ್ ಆಗಬೇಕಲ್ಲ. 2 ದಿನ ಆಯಿತು, ಎಲ್ಲಿ ಹೋಗಿದ್ರು, ಏನಾಗಿದ್ರು ಏನೂ ಗೊತ್ತಾಗ್ತಿಲ್ಲ. ಅವರನ್ನೆಲ್ಲ ಈಗ ಕರ್ಕೊಂಡು ಬರ್ಬೇಕಂದ್ರೆ ಅಲ್ಲೊಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು. ಹೆಲಿಕಾಪ್ಟರ್ ಮೂಲಕವಾಗಿಯೇ ಶಿಫ್ಟ್ ಮಾಡುವಂಥ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಎಮರ್ಜೆನ್ಸಿಯಲ್ಲಿ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡೋಕ್ಕೂ ಕೂಡ ಹೆಲಿಕಾಪ್ಟರ್ಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಸಾಧ್ಯ ಆದಷ್ಟು ಎಲ್ಲವೂ ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದು. ಅಲ್ಲಿ ಸ್ಥಳೀಯವಾಗಿ ಆಸ್ಪತ್ರೆಗಳು ಕೂಡ ಅಷ್ಟೇ ಆಂಬ್ಯುಲೆನ್ಸ್ಗಳ ಮೂಲಕವಾಗಿ ಕರ್ಕೊಂಡು ಹೋಗಿ ಅವರನ್ನ ಇಮ್ಮಿಡಿಯೇಟ್ ಆಗಿ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಾಗರೋಪಾದಿಯಲ್ಲಿ ಬಂದು ನಿಂತ್ಕೊಂಡು ಅಲ್ಲಿ ಕೆಲಸವನ್ನ ಮಾಡಕ್ಕೆ ನಿಂತ್ಕೊಂಡಿದ್ದಾರೆ. ಅದರಲ್ಲಿ ಯಾವ ಅನುಮಾನ ಇಲ್ಲ. ಬಟ್ ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೆ, ಏನಿದೆ ಪರಿಸ್ಥಿತಿ, ಅವ್ರು ಯಾರಾದ್ರೂ ಮಣ್ಣಲ್ಲಿ ಸಿಕ್ಕಾಕೊಂಡು ಇನ್ನೂ ಜೀವ ಉಳ್ಕೊಂಡಿದೆಯಾ ಅಂತವ್ರನ್ನ ಹುಡುಕುವಂತ ಕೆಲಸ ಮಾಡ್ತಾರೆ. ಕೊಚ್ಕೊಂಡು ಹೋಗಿರೋರ್ನ ಏನ್ ಮಾಡಕ್ಕಾಗತ್ತೆ? ಈಗ ಬದುಕುಳಿಯೋ ಸಾಧ್ಯತೆ ತುಂಬಾ ಕಡಿಮೆ ಇದೆ. 99% ಕಷ್ಟನೇ, ಇಲ್ವೇ ಇಲ್ಲ. ಬಟ್ ಕೆಲವರು ಯಾರಾದ್ರೂ 1% ಎಲ್ಲಾದ್ರೂ ಮಣ್ಣಲ್ಲಿ ಸಿಕ್ಕಾಕೊಂಡು ಜೀವ ಇನ್ನು ಉಳ್ಕೊಂಡಿದೆ ಅಂತಂದವ್ರನ್ನ ಹುಡುಕುವಂತ ಪ್ರಯತ್ನಗಳೇ ನಡೀತಾ ಇದೆ. ನನ್ನ ಸಹೋದ್ಯೋಗಿ ಈಗ KP ನಾಗರಾಜ್, ಪಬ್ಲಿಕ್ ಟಿವಿ ನಿಮಗೆ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಅದರಲ್ಲಿ ನನ್ನ ಸಹೋದ್ಯೋಗಿ ಮೈಸೂರಿನಿಂದ KP ನಾಗರಾಜ್ ಕೇರಳಕ್ಕೆ ಹೋಗಿದ್ದಾರೆ. ಕೇರಳದಿಂದಲೇ ಇನ್ನೇಂದಲೂ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ. KP ನಾಗರಾಜ್, ಈಗ ಸದ್ಯಕ್ಕೆ ಕೇರಳ ಸರ್ಕಾರ ಏನಾದರೂ ಒಂದು ಸ್ಪಷ್ಟವಾಗಿ ಹೇಳ್ತಾ ಇದೆ, ಇಷ್ಟು ಜನ ಇದರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ, ಇಷ್ಟು ಜನ ನಾಪತ್ತೆ ಆಗಿದ್ದಾರೆ, ಇಷ್ಟು ಜನ ಇದರಲ್ಲಿ ಸಿಕ್ಕಾಕೊಳ್ತಾ ಇಲ್ಲ ಅಂತ ಹೇಳಿ. ಅದ್ರ ಜೊತೆಗೆ ನಮ್ಮ ರಾಜ್ಯದಿಂದ ಹೋಗಿರುವಂತವ್ರು ಎಷ್ಟು ಜನ, ಈಗ ಅಲ್ಲಿ ಏನಾದ್ರೂ ಇನ್ನೂ ಕ್ಲಿಯರ್ ಪಿಕ್ಚರ್ ಏನು ಸಿಗ್ತಾ ಇಲ್ವಾ? ಅರುಣ್, ಮೊದಲನೇದಾಗಿ ಇನ್ನು ಕೇರಳ ರಾಜ್ಯ ಸರ್ಕಾರ ಇನ್ನು ಅಧಿಕೃತವಾಗಿ ಸಾವಿನ ಸಂಖ್ಯೆ ತಿಳಿಸಿಲ್ಲ. ಯಾಕೆಂದ್ರೆ ಸಾವಿನ ಸಂಖ್ಯೆ ಈಗ ಅಧಿಕೃತವಾಗಿ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಸಂಖ್ಯೆ ಇನ್ನಷ್ಟು ದುಪ್ಪಟವಾಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿರುವಂಥ ಕಾರಣಕ್ಕೋಸ್ಕರವಾಗಿ ಇನ್ನೂ ಅಧಿಕೃತ ನಂಬರ್ ಅನ್ನ ಹೇಳ್ತಾ ಇಲ್ಲ. ಆದರೆ ನಾನು ನಿಮಗೆ 10 ಗಂಟೆ ಬುಲೆಟಿನ್ ಹೇಳ್ತಾ ಇದ್ದೆ, ಕನ್ನಡಿಗರ ಸಾವಿನ ಸಂಖ್ಯೆ ಏರುವ ಸಾಧ್ಯತೆಗಳು ಸ್ಪಷ್ಟವಾಗಿದೆ ಅಂತ. ಈಗ ಕನ್ನಡಿಗರ ಸಾವಿನ ಸಂಖ್ಯೆ ಕೂಡ ಈಗ
ಮೂರಾಗಿರುವಂಥದ್ದು. ಅಲ್ಲಿಗೆ ಒಟ್ಟಾರೆ 7 ಜನ ಕನ್ನಡಿಗರು ಸಾವನ್ನಪ್ಪಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆ ಸಾವಿನ ಸಂಖ್ಯೆ ಬೇಸರದ ವಿಚಾರ ನಿಶ್ಚಯ, ಆದರೂ ಕೂಡ ಸಾವಿನ ಸಂಖ್ಯೆ ಏರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಳವಳ್ಳಿ ತಾಲೂಕಿನ ಒಂದೇ ಕುಟುಂಬದ ಒಟ್ಟು 7 ಜನರು ಕೂಡ ನಾಪತ್ತೆಯಾಗಿದ್ದಾರೆ. ಅದ್ರ ಜೊತೆಗೆ ಅರುಣ್, ಈಗ ನಾನು ಎಕ್ಸಾಕ್ಟ್ ಆಗಿ ಇರುವಂಥದ್ದು ಜಲಪ್ರಳಯ ಆದಂತಹ ಸ್ಥಳದಲ್ಲೇ, ಹೆಚ್ಚು ಕಡಿಮೆ ಸ್ಥಳದ ನಿಯರ್ ಬೈಯಲ್ಲೇ ಇರುವಂಥದ್ದು ಅರುಣ್. ಯಾಕಂದರೆ ನಿನ್ನೆವರೆಗೂ ಕೂಡ ಈ ಸ್ಥಳವನ್ನು ನಾನು ನಿಮಗೆ ತೋರ್ಸೋಕ್ಕಾಗ್ತಾ ಇರಲಿಲ್ಲ, ಅಂದರೆ ಜನರಿಗೆ ತೋರ್ಸೋಕ್ಕಾಗ್ತಿಲ್ಲ. ಯಾಕಂದರೆ ನೀವೆಲ್ಲಿ ಗಮನಿಸ್ತಾ ಇದ್ದೀರಲ್ಲ ಅರುಣ್, ಅದು ಮುಂಡಕಾಯಿ ಎನ್ನುವಂತಹ ಬೆಟ್ಟ, ಇದು ಚಾರುಲ ಅನ್ನುವಂತಹ ಗ್ರಾಮ. ಈ ಗ್ರಾಮವೇ ಸಂಪೂರ್ಣವಾಗಿ ನೀರಿಗೆ ಆಹುತಿಯಾಗಿರುವಂಥದ್ದು. ನೀವೀಗೇನು ಕ್ಲಿಯರ್ ಗ್ರೌಂಡ್ ಏನು ಕಾಣ್ತಾ ಇದ್ದೀರೋ ಅರುಣ್, ಈ ಗ್ರೌಂಡಲ್ಲಿ ಹೆಚ್ಚು ಕಡಿಮೆ 70 ಮನೆಗಳಿದ್ದು ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯರು ನೀಡಿದ್ದಾರೆ. ಅಲ್ಲಿಗೆ 70 ನೀರಿನಲ್ಲಿ ಆಹುತಿಯಾಗಿರುವಂತಹದ್ದು. ಸಂಪೂರ್ಣವಾಗಿ ಮರಳು ಮತ್ತು ಕಲ್ಲುಗಳೇ ತುಂಬಿರುವಂತಹ ಒಂದು ಪ್ರದೇಶ ಇದು. ಏನು ಸ್ವಲ್ಪ ಎತ್ತರದ ಪ್ರದೇಶದಲ್ಲಿರುವಂಥ ಒಂದಷ್ಟು ಮನೆಗಳು ಮಾತ್ರ ಉಳಿದಿರುವಂಥದ್ದು. ಏನು ಅಲ್ಲಿ ಜನಗಳು ಹುಡುಕಾಟವನ್ನು ಏನು ನಡೆಸ್ತಾ ಇದ್ರು, ಎಲ್ಲ ಪ್ರದೇಶದಲ್ಲೂ ಕೂಡ ಮನೆಗಳಿದ್ದು ಅವೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಮುಂಡಕಾಯಿ ಬೆಟ್ಟದಲ್ಲಿ ಉಂಟಾದಂತಹ ಜಲಸ್ಫೋಟ ತಟ್ಟನೆ ಅದು ಪ್ರವಾಹದ ರೂಪಕ್ಕೆ ಪಡ್ಕೊಳ್ಳುತ್ತಾ ಇರೋಣ ತಾವು ಬಹುದೂರದಲ್ಲಿ ಗಮನಿಸ್ತಾ ಇರ್ಬೋದು. ಈ ಒಂದು ರಸ್ತೆ ಏನಿದೆ ಇದು ಸೋಮವಾರದ ರಾತ್ರಿವರೆಗೂ ಕೂಡ ಈ ರೀತಿಯಾಗಿರಲಿಲ್ಲ. ಒಂದು ಕಾಲು ಭಾಗದಷ್ಟು ಅರಣ್ಯ ಇತ್ತು, ತದನಂತರದಲ್ಲಿ ಉಳಿದ ಎಲ್ಲ ಭಾಗವೂ ಕೂಡ ಗ್ರಾಮ ಇತ್ತು. ಆದರೆ ರಾತ್ರಿ 1 ಗಂಟೆಗೆ ಉಂಟಾದಂಥ ಜಲಸ್ಫೋಟದ ಪರಿಣಾಮವಾಗಿ ಕಲ್ಲುಗಳು ಇಷ್ಟರ ಮಟ್ಟಿಗೆ ಇಡೀ ಗ್ರಾಮವನ್ನು ಆವರಿಸ್ಕೊಂಡಿರುವಂಥದ್ದು. ಎಲ್ಲ ಮನೆಗಳು ಹೆಚ್ಚು ಕಡಿಮೆ ಒಂದು 150ಕ್ಕೂ ಹೆಚ್ಚು ಮನೆಗಳು ಈಗ ನೀರಿನಲ್ಲಿ ಹೋಮವಾಗಿರುವಂಥದ್ದು. ಬಹುತೇಕ ಸಾವಿನ ಸಂಖ್ಯೆ 150ರ ಗಡಿಯನ್ನಂತೂ ದಾಟುವಂಥ ಲಕ್ಷಣಗಳಿದ್ದಾವೆ. ಹಾಗಾಗಿ ಯಾಕೆಂದರೆ ನಿನ್ನೆವರೆಗೂ ಇಲ್ಲಿಗೆ ನಾವು ಬರೋಕ್ಕಾಗ್ತಾ ಇರಲ್ಲ, ಹಾಗಾಗಿ ನಾನು ನಿಮಗೆ ಮತ್ತೆ ಹೇಳ್ತಾ ಇರುವಂಥದ್ದು, ಮುಂಡಕಾಯಿ ಬೆಟ್ಟ, ಅದು ಬೆಟ್ಟಕ್ಕೆ ಹೊಂದಿಕೊಂಡಂತಹ ಗ್ರಾಮ ಇದು. ಈ ಗ್ರಾಮ ಅಲ್ಲಿ ಉಂಟಾದಂತಹ ಜಲಸ್ಫೋಟದ ಹಿನ್ನೆಲೆಯಲ್ಲಿನೇ ಇಂಥದ್ದೊಂದು ಭಾರಿ ಪ್ರಮಾಣದ ರಾಶಿ ಪ್ರಮಾಣದ ಕಲ್ಲುಗಳನ್ನು ಹೊತ್ತು ತಂದಂತಹ ಪರಿಣಾಮವಾಗಿ ಇಂಥದ್ದೊಂದು ದೊಡ್ಡದೊಂದು ಜಲಪ್ರಳಯ ಉಂಟಾಗಿ 150ಕ್ಕೂ ಅಧಿಕ ಜನ ಈಗ ಮೃತಪಟ್ಟಿರುವಂತಹದ್ದು ಅರುಣ್. ಓಕೆ, ಹುಷಾರ್, ನೀವು ಕೂಡ ಹುಷಾರ್, ಅಲ್ಲೆಲ್ಲ ಜರಿತಾ ಇದೆ. ಆಮೇಲೆ ಏನು ಅಂತಂದ್ರೆ ಈ ಕೆಸರು ಮಣ್ಣು ಗಟ್ಟಿಯಾಗಿರುವಂತ ಮಣ್ಣಿಗೆ ನೀರು ಹಾಕ್ಬಿಟ್ಟು ಕಲಿಸಿದಾಗ ಕಲ್ಲುಗಳು ಹೇಗೆ ಮೇಲೆ ಕಾಣಿಸ್ಕೊಳ್ಳುತ್ತೆ ಹಾಗೆ ಕಾಣಿಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಇನ್ನು ಯಾರಾದ್ರೂ ಬದುಕುಳಿಯುವಂತ ಸಾಧ್ಯತೆಯಲ್ಲಿ ತುಂಬಾ ವಿರಳ ಅಂತ ಕಾಣಿಸುತ್ತೆ ಅಲ್ವಾ ಕೆಪಿ ನಾಗರಾಜ್? ಎಕ್ಸಾಕ್ಟ್ಲಿ ಅರುಣ್, ನೀವೀಗ ಗಮನಿಸ್ತಾ ಇದ್ದೀರಲ್ಲ, ಇದು ಫುಲ್ ಕೆಸರು ಮಣ್ಣು ಅರುಣ್. ಅಲ್ಲಿ ಕಾಲಿಟ್ಬಿಟ್ರೆ ನಮ್ಗೆ ಅದರ ಅನುಭವ ಆಗ್ತಾ ಇದ್ದಾವೆ ಆಗ್ಲಿಂದ ಭಾಳಷ್ಟು ಕಡೆಯಲ್ಲಿ. ಒಂದು ಸತಿ ನಾವು ಕಾಲಿಟ್ಟರೆ ನನ್ನ ಮೊಳಕಾಲು ತರಕಾರಿ ಕೂಡ ಕಾಲು ಮುಳುಗುತ್ತೆ, ಆ ಥರದ ಒಂದು ಪರಿಸ್ಥಿತಿಗಳು. ಯಾಕಂದರೆ ಇಲ್ಲೆಲ್ಲ ರಸ್ತೆಗಳಿದ್ದಂಥದ್ದು, ಮನೆಗಳಿದ್ದಂಥ ಜಾಗ. ಆ ರಸ್ತೆಗಳು ಮನೆಗಳಿದ್ದಂಥ ಜಾಗದ ಮೇಲೆ ಇಷ್ಟು ಪ್ರಮಾಣದ ಮಣ್ಣು ಬಂದಿರುವಂಥದ್ದು, ಅದರ ಮೇಲೆ ನೀರು ಹರಿದಿರುವಂಥದ್ದು. ಹಾಗಾಗಿನೇ ಇಲ್ಲಿ ಬದುಕುಳಿಕಿರುವಂಥ ಸಾಧ್ಯತೆಗಳಂತೂ ಖಂಡಿತವಾಗಲೂ ಕೂಡ ಇಲ್ಲ ಅರುಣ್. ಹಾಗಾಗಿನೇ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇರುವಂಥದ್ದು ಏನು ಅಂದರೆ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ಬೋದು ಅಂತ ಅರುಣ್. ನಾವು ಗಮನಿಸ್ತಾ ಇದ್ವಿ, ಬೆಳಿಗ್ಗೆಯಿಂದ ನದಿಯ ಪ್ರವಾಹ ತುಂಬ ಕಡಿಮೆ ಇತ್ತು, ಆಲೆ ಈಗ ದಿಢೀರ್ನೆ ಮತ್ತೆ ಹೆಚ್ಚಾಗಿದೆ ಅರುಣ್. ಏನು ಎಕ್ಸಾಕ್ಟಾಗಿ ನೀರು ಹರಿತಾ ಇದೆಯೋ ಅರುಣ್, ಆ ಭಾಗದಿಂದಲೇ ತರವಾದಂತಹ ಪ್ರಳಯ ಉಂಟಾಗಿರುವಂಥದ್ದು. ಹಾಗಾಗಿನೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿರುವಂಥದ್ದು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜೀವಾಣಿಗಳು ಉಂಟಾಗಿರುವಂಥದ್ದು. ಯಾರು ನಂಬೋದಕ್ಕೆ ಸಾಧ್ಯ ಇಲ್ಲ ಅರುಣ್. ಈ ಭಾಗ ನೀವೇನು ಗಮನಿಸ್ತಾ ಇದ್ರಿ, ಇಲ್ಲೆಲ್ಲ ಮನೆ ಇತ್ತು ಅಂತ ಹೇಳಿದ್ರೆ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವೇ ಮೊದಲು ನಂಬಲಿಲ್ಲ, ಆ ನಂತರದಲ್ಲಿ ಎಲ್ಲರೂ ಸ್ಥಳೀಯರು ಹೇಳಿದ ನಂತರದಲ್ಲಿ ನಮಗೆ ಅದ್ರ ಬಗ್ಗೆ ನಂಬಿಕೆ ಬಂದಂಥದ್ದು. ಈಗ ಈ ಏನು ಖಾಲಿಯಾದಂಥ ಜಾಗ ಗಮನಿಸ್ತಾ ಇದ್ದರೆ ಇದೆಲ್ಲದರಲ್ಲೂ ಕೂಡ ಮನೆಗಳಿದ್ದು ಜನ ವಾಸ ಮಾಡ್ತಾಯಿದ್ರು. ದುರಂತ ಅಂದರೆ ಮನೆಗಳ ಸಮೇತ ಜನರು ಕೂಡ ನೀರು ಪಾಲಾಗಿದ್ದಾರೆ ಅರುಣ್. ಬದುಕುಳಿದಿರುವಂಥ ಸಾಧ್ಯತೆಗಳಿಲ್ಲ. ಅಟ್ಮೋಸ್ಟ್ ಅವರಿಗೆ ಒಂದು ಗೌರವಯುತವಾದಂಥ ಅಂತ್ಯ ಸಂಸ್ಕಾರವಾದರೂ ಆಗಬೇಕು. ಆ ದೃಷ್ಟಿಯಿಂದನಾದರೂ ಅವರ ಶವಗಳಾದರೂ ಸಿಗಬೇಕು ಅರುಣ್. ವೆರಿ ಟಫ್. ನೀವು ಕಾರ್ಯವನ್ನು ಮುಂದುವರಿಸಿ ಇನ್ನೊಂದಿಷ್ಟು ದೃಶ್ಯಾವಳಿಗಳು ನಿಮ್ಮಿಂದ ಪಡ್ಕೊಳ್ಳುವಂಥ ಕೆಲಸ ಮಾಡ್ತೀವಿ. ನೀವು ಎಚ್ಚರಿಕೆಯಿಂದ ಇರಿ. ಧನ್ಯವಾದಗಳು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಅದು ಕೇರಳದಿಂದ, ವಯನಾಡಿನಿಂದ ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ಗ್ರೌಂಡ್ ರಿಪೋರ್ಟನ್ನು ಕೊಡ್ತಾ ಇದ್ದಿದ್ದು ಯಾವ ಜಾಗದಲ್ಲಿ ಆಗಿದೆ. ಸೊ ಅದೆಲ್ಲವೂ ಕೂಡ ನೋಡಿ, ಆ ಬಂಡೆಗಳನ್ನು ನನ್ನ ಸಹೋದ್ಯೋಗಿ ಹೇಳ್ತಾ ಇದ್ರು ಅವಾಗಲೇ. ಈ ಬಂಡೆಗಳು ಆಮೇಲೆ ನಮ್ಮ ಚಾನೆಲ್ ಮುಖ್ಯಸ್ಥರಾದಂಥ HR ರಂಗನಾಥ್ ಸರ್ ಕೂಡ ಮೊನ್ನೆ ಬಿಗ್ ಬುಲ್ಟನಲ್ಲಿ ಹೇಳ್ತಾ ಇದ್ದಂಥ ಮಾತುಗಳನ್ನೇ, ಹೂವಿನ ರೀತಿಯಲ್ಲಿ ಕಲ್ಲುಗಳು ತೇಲಿಕೊಂಡು ಬಂದವು ಅಂತ ಹೇಳಿ. ಅದರ ಪರಿಣಾಮ ಹೇಗಿರಬೇಕು ಅಂತ ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ. ಬೆಟ್ಟದ ಮೇಲಿರುವಂಥ ಕಲ್ಲು ಬಂಡೆಗಳು
ಆಮೇಲೆ ಆ ಬೆಟ್ಟದ ಒಳಗಡೆಗಿರುವಂಥ ಕಲ್ಲು ಬಂಡೆಗಳು ಮೇಲ್ಗಡೆ ಕಾಣೋ ಮಟ್ಟಕ್ಕೆ ಬಂದಿದೆ ಅಂತಂದರೆ ಯಾವ ಮಟ್ಟದಲ್ಲಿ ನೀರು ಅಲ್ಲಿ ಹರಿದೋಗಿರಬೇಕು, ಮಣ್ಣು ಹೇಗೆ ಹರ್ಕೊಂಡು ಹೋಗಿರಬೇಕು ಅಂತ.